ಓಕೆನಾ. ಈ ರೀತಿ ನೀವೇನಾದರೂ ಟ್ರೇಡನ್ನು ಮಾಡಿದ್ರೆ ಒಂದು ಆಪ್ಷನ್ ಬೈಯಿಂಗಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬ್ರೇಕ್ಔಟ್ಗಳ ಮೇಲೆ ಯಾವ ರೀತಿ ನಾವು ಟ್ರೇಡನ್ನು ಮಾಡಬೇಕು ಅನ್ನೋದು ನೋಡೋಣ. ಈ ವಿಡಿಯೋದಲ್ಲಿ ನಾವು ಈ ವಿಡಿಯೋ ಸಿರೀಸಲ್ಲಿ ನಾವು ಏನು ಮಾಡೋಣ ಅಂತಂದರೆ ಚಾನಲ್ ಬ್ರೇಕ್ಔಟು, ಪ್ಯಾಟರ್ನ್ ಬ್ರೇಕ್ಔಟು ಅಥವಾ ಪ್ರೈಸ್ ಬ್ರೇಕ್ಔಟ್ಗಳ ಮೇಲೆ ಡಿಸ್ಕಸ್ ಮಾಡೋಣ. ಬ್ರೇಕ್ಔಟ್ಗಳ ಮೇಲೆ ಯಾವ ರೀತಿ ನಾವು ಟ್ರೇಡನ್ನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ಸೀರೀಸ್ನ ನಾನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಲೈಕ್ ಹಾಗೂ ಶೇರನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಕ್ಟ್ ಯಾವ ಪಾಯಿಂಟಲ್ಲಿ ನೀವು ಎಂಟರ್ ಆಗಬೇಕು ಆ್ಯಂಡ್ ಎಕ್ಸಾಕ್ಟ್ ಯಾವ ಪಾಯಿಂಟಲ್ಲಿ ನೀವು ಎಕ್ಸಿಟ್ ಆಗಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕು, ಶೇರ್ ಹಾಗೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಿರ್ಬೋದು. ಫಸ್ಟ್ನೇದಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ಏನಪ್ಪ ಅಂತಂದರೆ ಚಾನೆಲ್. ಓಕೆನಾ. ಈ ರೀತಿ ಒಂದು ಮಾರ್ಕೆಟ್ ಇದೇ ಝೋನಲ್ಲೇ ಕಂಟಿನ್ಯೂಸ್ ಆಗಿ ಹಾಲ್ಟ್ ಮಾಡ್ತಾ ಇದ್ದರೆ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದು ಫಸ್ಟು ನಾವು ಈಗ ತಿಳ್ಕೊಳ್ಳೋಣ. ಓಕೆನಾ. ಮಾರ್ಕೆಟ್ ಏನಾಯಿತು, ಈ ಝೋನಿಂದ ಬಂತು, ಅದಾದಮೇಲೆ ಮತ್ತೆ ಬೈಯರ್ಸ್ ಪ್ರೆಷರ್ ಹಾಕಿದ್ರು, ಅದಾದಮೇಲೆ ಮತ್ತೆ ಈ ಝೋನಲ್ಲಿ ಬಂತು, ಸಪೋರ್ಟ್ ಝೋನಲ್ಲಿ ಬಂದುಬಿಟ್ಟು ಮತ್ತೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಮೇಲೆ ಮೂವ್ಮೆಂಟ್ ಆಗಿ ಇಲ್ಲಿಂದ ಮತ್ತೆ ರಿವರ್ಸಲ್ ಆಯಿತು, ಅದಾದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಶಿಫ್ಟ್ ಆಗಿದೆ. ಸೊ ಹಾಗಾದರೆ ನಾವು ಈ ಪಾಯಿಂಟಲ್ಲಿ ಯಾವ ರೀತಿ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಬೇಕು, ಈ ಝೋನಲ್ಲಿ ಏನಾದರೂ ನಾವು ಟ್ರೇಡ್ ಮಾಡಬೇಕಾಗಾದರೆ ಈ ಝೋನಲ್ಲಿ ಏನಾದರೂ ಸಪೋರ್ಟ್ ಝೋನ್ ಏನಾದರೂ ಬ್ರೇಕ್ ಆಯಿತು ಅಂತ ನಾವು ಟ್ರೇಡ್ ಮಾಡಬೇಕಾ? ಇಲ್ಲ. ಡೈರೆಕ್ಟಾಗಿ ಯಾವಾಗ ಮಾರ್ಕೆಟು ಈ ರೀತಿ ಕಂಟಿನ್ಯೂಸ್ ಆಗಿ ಮೂವ್ಮೆಂಟಮ್ ಆಗುತ್ತೋ ಆವಾಗ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ಬೋದು. ಅದ್ರ ರೀಸನ್ ಏನಪ್ಪ ಅಂತಂದರೆ ಇವಾಗ ನೋಡಿ, ಸಪೋಸು ಈ ಲೆವೆಲ್ ಹತ್ರ ಯಾರ್ಯಾರು ಸೆಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಯಾರ್ಯಾರು ಸೆಲ್ಲನ್ನು ಮಾಡಿದ್ದಾರೆ, ಯಾವುದೋ ಒಂದು ಸ್ಟಾಕ್ ಅಂದ್ಕೊಳ್ಳಿ ಅಥವಾ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅಂದ್ಕೊಳ್ಳಿ, ಯಾವುದಾದ್ರೂ ನೀವು ಎಕ್ಸಾಂಪಲ್ಗೆ ತೊಗೋಬೋದು. XYZ ಸ್ಟಾಕ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಈ XYZ ಸ್ಟಾಕನ್ನು ಈ ಝೋನಲ್ಲಿ ಸೆಲ್ ಮಾಡಿದ್ರು ಅಥವಾ ಈ ಝೋನಲ್ಲಿ ಸೆಲ್ ಮಾಡಿದ್ರು. ಈ ಝೋನಲ್ಲಿ ಬಂದಾಗ ಏನು ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಈ ಝೋನಲ್ಲಿ ಸೆಲ್ ಮಾಡಿದವ್ರಿಗೆ ಇಲ್ಲಿ ಪ್ರಾಫಿಟ್ ಕಾಣಿಸ್ತಾ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಇರುತ್ತೆ, ಮತ್ತು ಅಗೇನ್ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ಈ ಝೋನಲ್ಲಿ ಯಾರ್ಯಾರು ಬೈ ಮಾಡಿದಾರೋ, ಓಕೆನಾ, ಈ ಝೋನಲ್ಲಿ ಯಾರ್ಯಾರು ಬೈ ಮಾಡಿದ್ರು ಅವರು ಕೂಡ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಟೈಮ್ ಏನಾಗ್ಬೋದು ಅಂತಂದರೆ ಮಾರ್ಕೆಟ್ ಬ್ರೇಕ್ಔಟ್ ಆಗಿಬಿಟ್ಟು ಮತ್ತೆ ಅದೇ ಝೋನಲ್ಲೇ ಬರೋ ಚಾನ್ಸಸ್ ಕೂಡ ಇರುತ್ತೆ. ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸಾಂಪಲ್ ಜೊತೆಗೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಸೆಂಡಿಂಗ್ ಟ್ರಯಾಂಗಲ್ನ ಯಾವ ರೀತಿ ಬ್ರೇಕ್ಔಟ್ ಆದಮೇಲೆ ನಾವು ಟ್ರೇಡನ್ನು ಮಾಡಬೇಕು, ಅಥವಾ ಚಾನೆಲ್ ಬ್ರೇಕ್ಔಟ್ ಆದಾಗ ನಾವು ಯಾವ ರೀತಿ ಟ್ರೇಡನ್ನು ಮಾಡಬೇಕು, ಅಥವಾ ಪ್ರೈಸ್ ಬ್ರೇಕ್ಔಟ್ ಆದಾಗ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಓಕೆನಾ. ಮತ್ತೆ ಏನಾಗ್ಬೋದು ಅಂತಂದರೆ ಫೇಕ್ ಬ್ರೇಕ್ಔಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ಈ ಝೋನಲ್ಲಿ ಬೈ ಮಾಡಿರ್ತಾರಲ್ಲ ಅವ್ರು ಏನು ಮಾಡಿರ್ತಾರೆ, ತಮ್ಮ ಸ್ಟಾಪ್ ಲಾಸ್ನ ಇದೇ ಝೋನಲ್ಲೇ ಇಟ್ಟಿರ್ತಾರೆ. ಓಕೆನಾ. ತಮ್ಮ ಸ್ಟಾಪ್ ಲಾಸ್ನ ಇಟ್ಟು ಈ ಲೆವೆಲ್ ಹತ್ರ ಬೈ ಮಾಡಿದ್ರು ಅಂದ್ಕೊಳ್ಳಿ. ಈ ಲೆವೆಲ್ ಹತ್ರ ಬೈ ಮಾಡಿದಾಗ ಒಂದು ಒಳ್ಳೆ ಪ್ರಾಫಿಟು ಈ ಝೋನಲ್ಲಿ ಅವರಿಗೆ ಸಿಗ್ತಾ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಜಸ್ಟ್ ಒಂದೇ ಒಂದು ನೆಗೆಟಿವ್ ಕ್ಯಾಂಡಲ್ ಇವಾಗ ಬ್ರೇಕ್ಔಟ್ ಆಯಿತು ಅಂದ್ಕೊಳ್ಳಿ. ಈ ಬ್ರೇಕ್ಔಟ್ ಆದಮೇಲೆ ಸೆಲ್ಲಿಂಗ್ ಕ್ಯಾಂಡಲ್ ಏನಾದರೂ ಬಂತು ಅಂತಂದರೆ ಈ ಝೋನಲ್ಲಿ ಯಾರ್ಯಾರು ಬೈ ಮಾಡಿರ್ತಾರೋ ಅವರು ಇಲ್ಲಿ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಇದು ಫೇಕ್ ಬ್ರೇಕ್ಔಟ್ ಆಗಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ನೀವು ಅವತ್ತಿಂದ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಚಾನೆಲ್ನ ಯಾವ ರೀತಿ ನಾವು ಟ್ರೇಡನ್ನು ಮಾಡಬೇಕು ಅಂತ. ಇವಾಗ ನೀವು ನೋಡಿದ್ರೆ ಇಲ್ಲಿ ಯಾವ ರೀತಿ ಟ್ರ್ಯಾಪ್ ಆಗ್ತಾರೆ ಅಂತ. ಫಸ್ಟ್ನೇದಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇವಾಗ ನೋಡಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಸೊ ನಿಮಗೆ ಇನ್ನೂ ಒಂದು ಕನ್ಫರ್ಮೇಷನ್ನ ಕೊಡ್ತೀನಿ ಯಾವ ರೀತಿ ನಾವು ಈ ಚಾನಲಲ್ಲಿ ಟ್ರೇಡನ್ನು ಮಾಡಬೇಕು ಅಂತ. ಇಲ್ಲಿ ಬಂತು, ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು, ಮತ್ತೆ ಡೌನ್ಫಾಲ್ ಆಯಿತು, ಅದಾದಮೇಲೆ ಮತ್ತೆ ರಿವರ್ಸ್ ಆಯಿತು ಅಂದ್ಕೊಳ್ಳೋಣ. ಹಾಗಾದರೆ ನಾವು ಚಾನಲಲ್ಲಿ ಟ್ರೇಡೇ ಮಾಡಬಾರ್ದಾ? ಇಲ್ಲ, ಮಾಡ್ಬೋದು. ಯಾವ ಸಿಚುವೇಷನಲ್ಲಿ ಮಾಡ್ಬೋದು ಅಂತಂದರೆ ಫಸ್ಟ್ನೇದಾಗಿ ಮಾರ್ಕೆಟ್ ಏನಾಯಿತು ಅಂತಂದರೆ ಈ ಪಾಯಿಂಟಿಂದ ಸೆಲ್ಲಿಂಗ್ ಬಂತು, ಅದಾದಮೇಲೆ ಇಲ್ಲಿ ಮತ್ತೆ ಒಂದು ಬೈಯರ್ಸ್ ಆ್ಯಕ್ಟಿವ್ ಆದರೂ ಬೈಯರ್ಸ್ ಸ್ಟಾಪ್ ಲಾಸು ಈ ಲೆವೆಲಲ್ಲಿ ಇರುತ್ತೆ, ಮತ್ತೆ ಬೈಯರ್ಸ್ ಆ್ಯಕ್ಟಿವ್ ಆದರೂ ಕಂಟಿನ್ಯೂಸ್ ಆಗಿ ಮತ್ತೆ ಕೆಳಗಡೆ ಬಂತು. ಬಟ್ ಬೈ ಚಾನ್ಸ್ ಈ ಝೋನ್ ಹತ್ರ ಬಂದಾಗ ಸೆಲ್ಲರ್ಸ್ ಏನಾದರೂ ಅಕ್ಯುಮುಲೇಟ್ ಆಗ್ತಾ ಇತ್ತು ಅಂತಂದರೆ, ಸೆಲ್ಲರ್ಸ್ಗಳೇನಾದರೂ ಇಲ್ಲೇ ಹೋಲ್ಡ್ ಮಾಡ್ತಾ ಇತ್ತು ಅಂತಂದರೆ ಅದಾದಮೇಲೆ ಇದು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಆವಾಗ ನಾವು ಇಲ್ಲಿ ಒಂದು ಟ್ರೇಡನ್ನು ಆ್ಯಕ್ಟಿವ್ ಮಾಡ್ಬೋದು. ನಾನು ಪ್ರತಿ ಅನಾಲಿಸಿಸ್ ವಿಡಿಯೋನಲ್ಲೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ ಯಾವ ರೀತಿ ನಾವು ಬ್ರೇಕ್ಔಟ್ಗಳ ಮೇಲೆ ಟ್ರೇಡ್ ಮಾಡ್ಬೋದು ಅಂತ. ಡೈಲಿ ಅನಾಲಿಸಿಸ್ ವಿಡಿಯೋ ನೋಡಿದವರು ಕೂಡ ಇದನ್ನು ನೋಡಿದಾಗೆ ಕ್ಲಿಯರಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಓಕೆನಾ. ಇವಾಗ ನೋಡಿ, ಸಪೋಸು ನಾನು ಒಂದು ನಿಮಗೆ ಎಕ್ಸಾಂಪಲ್ನ ಏನು ಕೊಡ್ತಾ ಇರ್ತೀನಿ. ಈ ಲೆವೆಲಲ್ಲಿ ಹತ್ರ ಸೆಲ್ ಮಾಡಿದವ್ರು ಏನು ಮಾಡಿರ್ತಾರೆ ಅಂತಂದರೆ ಇವಾಗ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತಂದರೆ ಸೆಲ್ಲರ್ಸ್ ಇಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದ್ದಾರೆ ಅಂತಂದರೆ ತಮ್ಮ ಸ್ಟಾಪ್ ಲಾಸ್ಗಳನ್ನ ಎಲ್ಲ ಈ ಲೆವೆಲ್ ಹತ್ರ ತಂದಿಟ್ಟಿರ್ತಾರೆ. ಓಕೆನಾ. ತಂದಿಟ್ಟಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಹೊಸ ಸೆಲ್ಲರ್ಸ್ಗಳನ್ನು ಬರೋ ಚಾನ್ಸಸ್ ಇರುತ್ತೆ ಈ ಝೋನಲ್ಲಿ. ಅದಕ್ಕೋಸ್ಕರ ನಾವು ಯಾವ ರೀತಿ ಪ್ಲ್ಯಾನನ್ನು ಮಾಡಬೇಕು ಅಂತಂದರೆ ಚಾನೆಲ್ ಟ್ರೇಡ್ ಆಗಲಿ ಅಥವಾ ಅಸೆಂಡಿಂಗ್ ಟ್ರಯಾಂಗಲ್ ಆಗಲಿ ಈ ರೀತಿ ಒಂದು ಸೈಡ್ ವೇ ಝೋನ್ ಹೋಗಬೇಕು. ಅದಾದಮೇಲೆ ಬ್ರೇಕ್ಔಟ್ನ ಮೇಲ್ಗಡೆ ನಾವು ಇಲ್ಲಿ ಸೆಲ್ಲಿಂಗನ್ನು ಮಾಡಬಹುದು. ಅದರ್ವೈಸ್ ಇಲ್ಲಿ ಮತ್ತೆ ನೀವೇನಾದರೂ ಡೈರೆಕ್ಟಾಗಿ ಈ ಝೋನ್ ಹತ್ರ ಬಂತು, ಇಲ್ಲೇನಾದರೂ ಒಂದು ಪ್ಯಾಟರ್ನ್ ಕಾಣಿಸ್ತು, ಕ್ಯಾಂಡಲಿಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಆಗಲಿ ಈ ರೀತಿ ಏನಾದರೂ ಇಲ್ಲಿ ಮಾರ್ನಿಂಗ್ ಸ್ಟಾರ್ ಅಥವಾ ಪಿನ್ ಬಾರ್ ಈ ರೀತಿ ಏನಾದರೂ ಕ್ಯಾಂಡಲ್ ಕಾಣಿಸ್ತು ಅಂತಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ಬೈ ಮಾಡೋ ಹಾಗಿಲ್ಲ. ಏನಕ್ಕೆ ಅಂತಂದರೆ ಮಾರ್ಕೆಟ್ ಫಸ್ಟು ಅಕ್ಯುಮುಲೇಟ್ ಆಗಬೇಕು, ಅದಾದಮೇಲೆ ಬ್ರೇಕ್ಔಟ್ ಏನಾದರೂ ಬ್ರೇಕ್ ಡೌನ್ ಅಥವಾ ಬ್ರೇಕ್ಔಟ್ ಏನಾದರೂ ಆಯಿತು ಅಂತಂದರೆ ಮಾತ್ರ ನಾವಿಲ್ಲಿ ಚಾನೆಲಲ್ಲಿ ಟ್ರೇಡನ್ನು ಮಾಡಬೇಕಾಗುತ್ತೆ. ಓಕೆನಾ. ಇವಾಗ ಇನ್ನೊಂದು
ಸಿ ಸೈಡನ್ನು ನೋಡೋಣ. ಸಿ ಸೈಡು ನೋಡಬಹುದು ಅಂತಂದ್ರೆ ನಾವು ಫಸ್ಟ್ನೇದಾಗಿ ಸಿ ಸೈಡ್ ನಾವು ಯಾವಾಗ ಟ್ರೇಡ್ ಮಾಡಬೇಕು, ಮಾರ್ಕೆಟು ಇಲ್ಲಿ ಕಂಟಿನ್ಯೂಸ್ ಆಗಿ ಬಂತು, ಮಲ್ಟಿಪಲ್ ಆಗಿ ಇಲ್ಲಿ ಟಚಸ್ ಆಯಿತು. ಫಸ್ಟ್ ಟೈಮ್ ಟಚಸ್ ಆಯಿತು, ಸೆಕೆಂಡ್ ಟೈಮ್ ಟಚಸ್ ಆಯಿತು, ಥರ್ಡ್ ಟೈಮ್ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ಝೋನಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾಗ ಈ ಬೈಯರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಈ ಝೋನಲ್ಲಿ ಇರೋ ಬೈಯರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಮಾರ್ಕೆಟಲ್ಲಿ ಈ ಕಂಟಿನ್ಯೂಸ್ ಆಗಿ ಸೈಡ್ ವೇ ಹೋಗ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಫಸ್ಟು ತಮ್ಮ SL ಒಂದು ಆಲ್ಮೋಸ್ಟ್ ಒಂದು ಈ ಪಾಯಿಂಟ್ ಹತ್ರ ಏನಾದರೂ ತಂದು ಇಟ್ಟಿದ್ದರೆ, ಅವ್ರು ಜಾಸ್ತಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಶಾರ್ಪ್ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಏನು ನಮಗೆ ಆಪ್ಷನ್ಸ್ ಬೈಯರ್ಸ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಒಂದು ಪ್ರೈಸು ಫಾಸ್ಟಾಗಿ ಮೂವ್ಮೆಂಟ್ ಮಾಡಬೇಕು. ಪ್ರೈಸ್ ಫಾಸ್ಟಾಗಿ ಮೂವ್ಮೆಂಟಮ್ ಯಾವಾಗ ಆಗುತ್ತೆ ಅಂತಂದರೆ, ಮಾರ್ಕೆಟ್ ಈ ಝೋನಲ್ಲಿ ಸಸ್ಟೈನ್ ಆಗಿಬಿಟ್ಟು ಅದಾದಮೇಲೆ ಬ್ರೇಕ್ಔಟ್ ಏನಾದರೂ ಆಯಿತು ಅಂತಂದರೆ ಮಾತ್ರ ಇದು ಕಂಟಿನ್ಯೂಸ್ ಆಗಿ ಒಂದು ಶಾರ್ಪ್ ಬೈಯಿಂಗ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರ್ವೈಸ್ ಇಲ್ಲಿ ಯಾವುದೇ ರೀತಿ ಶಾರ್ಪ್ ಬೈಯಿಂಗ್ ನಮಗೆ ನೋಡೋಕ್ಕೆ ಸಿಗಲ್ಲ. ಇಲ್ಲಿ ನೋಡ್ಬೋದು ನೀವು ಡೈರೆಕ್ಟಾಗಿ ಏನಾದರೂ ಮಾರ್ಕೆಟು ಇದೆ. ಮತ್ತು ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ ನಾನು. ಇಲ್ಲಿ ಸಿನ ನೀವು ಯಾವಾಗ ಬೈ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಈ ಝೋನಿಂದ ಕಂಟಿನ್ಯೂಸ್ ಆಗಿ ಈ ಬೈಯರ್ ಝೋನಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾದರೂ ಈ ರೆಸಿಸ್ಟೆನ್ಸ್ ಝೋನ್ ಏನಾದರೂ ಬ್ರೇಕ್ಔಟ್ ಏನಾದರೂ ಆಯಿತು ಅಂತಂದರೆ, ಇಲ್ಲಿ ಜಸ್ಟ್ ಒಂದೇ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂತು ಅಂತಂದರೆ ಮತ್ತೆ ಅಗೇನ್ ಇಲ್ಲಿ ಸೆಲ್ಲರ್ಸ್ ಬರೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಪ್ಯಾಟರ್ನ್ಸಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ನಾವೇನು ಪ್ಲ್ಯಾನ್ ಮಾಡಬೇಕು ಅಂತಂದರೆ, ಒಂದು ಸಪೋರ್ಟ್ ಇರುತ್ತೆ, ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಈ ಝೋನಲ್ಲಿ ಏನಾದರೂ ಅಕ್ಯುಮುಲೇಟ್ ಆಗ್ತಾ ಇದ್ದರೆ ಬೈಯರ್ಸು ಅಥವಾ ಈ ಝೋನಲ್ಲಿ ಸೆಲ್ಲರ್ಸು, ಸಪೋರ್ಟ್ ಝೋನಲ್ಲಿ ಯಾವತ್ತು ಸೆಲ್ಲರ್ಸ್ ಅಕ್ಯುಮುಲೇಟ್ ಆಗಬೇಕು ಆ್ಯಂಡ್ ಬೈಯರ್ಸ್ ಝೋನಲ್ಲಿ ಏನಾಗಬೇಕು, ಬೈಯರ್ಸು ಅಕ್ಯುಮುಲೇಟ್ ಆಗಬೇಕು. ಅಂದರೆ ಈ ರೀತಿ ಸೈಡ್ ವೇ ಕ್ರಿಯೇಟ್ ಮಾಡಿಬಿಟ್ಟು ಅದಾದಮೇಲೆ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ನಮಗೆ ಕಡಿಮೆ ಸ್ಟಾಪ್ ಲಾಸ್ ಕೂಡ ಇಲ್ಲಿ ಸಿಗುತ್ತೆ ಆ್ಯಂಡ್ ಮಾರ್ಕೆಟು ಶಾರ್ಪ್ ಬೈಯಿಂಗ್ ಮೂಮೆಂಟಮ್ ಕೂಡ ಇಲ್ಲಿ ತೋರಿಸೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಪಾಯಿಂಟಲ್ಲೂ ಕೂಡ ನೀವು ಆಪ್ಷನ್ ಬೈ ಕೂಡ ಇಲ್ಲಿ ಆರಾಮಾಗಿ ಮಾಡ್ಬೋದು. ಏನಕ್ಕೆ ಅಂತಂದರೆ ಶಾರ್ಪ್ ಬೈಯಿಂಗ್ ಇಲ್ಲಿ ಸಿಗೋದ್ರಿಂದ ಆಪ್ಷನ್ ಬೈಯಿಂಗ್ ಕೂಡ ನೀವು ಈ ಪಾಯಿಂಟಲ್ಲಿ ಮಾಡ್ಬೋದು. ಓಕೆನಾ? ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅಸೆಂಡಿಂಗ್ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಸೆಂಡಿಂಗ್ ಟ್ರಯಾಂಗಲ್ಲು ಯಾವ ರೀತಿ ಇರುತ್ತೆ, ಫಸ್ಟು ಎರಡು ರೀತಿ ಅಸೆಂಡಿಂಗ್ ಟ್ರಯಾಂಗಲ್ ಇರುತ್ತೆ. ಫಸ್ಟ್ನೇದು ಅಸೆಂಡಿಂಗ್ ಟ್ರಯಾಂಗಲ್ ಯಾವ ರೀತಿ ಇರುತ್ತೆ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಒಂದು ಅಬ್ಸರ್ವ್ ಮಾಡ್ಬೋದು, ಈ ರೀತಿ ಪ್ಯಾಟರ್ನ್ಸಲ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಇರುತ್ತೆ. ಓಕೆನಾ? ಈ ರೀತಿ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಪ್ಯಾಟರ್ನಲ್ಲಿ ಏನಾಗಿರುತ್ತೆ ಅಂದರೆ ಅಸೆಂಡಿಂಗ್ ಟ್ರಯಾಂಗಲ್ ಈ ರೀತಿ ಮೂವ್ ಆಗಿರುತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಏನಾಗಿರುತ್ತೆ ಅಂತಂದರೆ ಪ್ರೈಸು ಮೂಮೆಂಟಮ್ ಆಗಿರುತ್ತೆ. ನಿಮಗೆ ಒಂದು ಕ್ವಶನ್ನ ನಾನು ಇಲ್ಲಿ ಕೇಳ್ತೀನಿ, ಫಸ್ಟ್ನೇ ಪ್ಯಾಟರ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಸೆಕೆಂಡ್ ಪ್ಯಾಟರ್ನು ವರ್ಕ್ ಆಗುತ್ತೆ ಅನ್ನೋದು ನಮಗೆ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು, ಯಾವ ಪ್ಯಾಟರ್ನ್ ಇಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನನ್ನ ಡೈಲಿ ಯಾರ್ಯಾರು ಫಾಲೋ ಮಾಡ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೆಕೆಂಡ್ ಪ್ಯಾಟರ್ನೇ ಚೆನ್ನಾಗಿ ವರ್ಕ್ ಆಗೋದು. ಫಸ್ಟ್ನೇದಾಗಿ ಈ ಝೋನಲ್ಲಿ ಬೈಯರ್ಸ್ ಆ್ಯಕ್ಟಿವ್ ಆದರು, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೂವ್ಮೆಂಟಮ್ ಆಯಿತು. ಈ ಝೋನಲ್ಲಿ ನೋಡ್ಬೋದು, ಈ ಝೋನಲ್ಲಿ ಯಾರ್ಯಾರು ಸೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾರೋ ಅವರು ಈ ಝೋನಲ್ಲಿ ಸೆಲ್ ಮಾಡಿದ್ದಾರೆ. ಅದಾದಮೇಲೆ ಈ ಝೋನಲ್ಲಿ ಯಾರ್ಯಾರು ಬೈ ಮಾಡಬೇಕು ಅಂದ್ಕೊಂಡ್ರು ಅವರು ಕೂಡ ಇಲ್ಲಿ ಬೈ ಮಾಡಿದ್ರು. ಈ ಝೋನು ಬೈಯಿಂಗ್ ಝೋನು, ಇದು ಸಪೋರ್ಟ್ ಝೋನ್ ಆಗಿರುತ್ತೆ ನಮ್ಮದು ಆ್ಯಂಡ್ ಇದು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಇಲ್ಲಿ ಯಾರ್ಯಾರು ಬೈ ಮಾಡಿರ್ತಾರೋ ಅವರು ಕೂಡ ಬೈ ಮಾಡಿರ್ತಾರೆ. ಇಲ್ಲಿ ಯಾರ್ಯಾರು ಮತ್ತೆ ಸೆಲ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರು ಕೂಡ ಇಲ್ಲಿ ಸೆಲ್ ಮಾಡಿರ್ತಾರೆ. ನೀವು ಒಂದು ಈ ಪ್ಯಾಟರ್ನಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಬೈಯರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮಾರ್ಕೆಟ್ನ ಕೆಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸೊ ಈ ಪಾಯಿಂಟ್ ಹತ್ರ ಈ ಲೋ ಇಂದ ನೋಡ್ಬೋದು ನೀವು, ಈ ಲೋ ಇಂದ ಏನಾಗಿತ್ತು ಅಂತಂದರೆ ಮಾರ್ಕೆಟು ಹೈಯರ್ ಲೋಗೆ, ಈ ಝೋನಿಂದ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಹೈಯರ್ ಲೋಗೆ ಮಾರ್ಕೆಟು ಶಿಫ್ಟ್ ಆಗ್ತಾ ಇದೆ. ಅಂದರೆ ಇದರ ಮೀನಿಂಗ್ ಏನಾಗುತ್ತೆ ಅಂತಂದರೆ, ಬೈಯರ್ಸು ಪ್ರತಿ ಸರಿನೂ ಏನು ಮಾಡ್ತಾ ಇದ್ದಾರೆ, ತಮ್ಮ ಲೋನ ಬ್ರೇಕ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಈ ಝೋನಲ್ಲಿ ನೋಡ್ಬೋದು ನೀವು, ತಮ್ಮ ಬೈಯರ್ಸ್ಗಳು ಈ ಝೋನಲ್ಲಿ ಯಾರ್ಯಾರು ಸೆಲ್ ಮಾಡಿದಾರೋ ಅವರಿಗೆ ಈ ಝೋನಿಂದನೇ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಮತ್ತೆ ಮೇಲ್ಗಡೆ ತೊಗೊಂಡು ಹೋದ್ರು. ಅದಾದಮೇಲೆ ಮತ್ತೆ ಈ ಝೋನಲ್ಲಿ ನ್ಯೂ ಬೈಯರ್ಸ್ ಕೂಡ ಆ್ಯಕ್ಟಿವ್ ಆದರು. ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಯಿತು ಅಂತಂದ್ರೆ ಮತ್ತೆ ಮೇಲ್ಗಡೆ ಹೋಯಿತು. ಅದಾದಮೇಲೆ ಈ ಝೋನಲ್ಲೂ ಕೂಡ ತಮ್ಮ ಪ್ರೀವಿಯಸ್ ಲೋ ಏನಿರುತ್ತೋ ಬೈಯರ್ಸ್ದು ಆ ಲೋನ ಇಲ್ಲಿ ಬ್ರೇಕ್ ಮಾಡೋಕ್ಕೆ ಕೊಡಲಿಲ್ಲ. ಅದಾದಮೇಲೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗಿ ಈ ಝೋನಲ್ಲಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಯಾವುದೇ ರೀತಿ ನಾವು ಟ್ರೇಡ್ ಮಾಡೋ ಆಗಿಲ್ಲ. ಫಸ್ಟ್ನೇದಾಗಿ ಈ ರೀತಿ ಪ್ಯಾಟರ್ನ್ಸಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಆವಾಗಲೇ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಮಾರ್ಕೆಟು ಸಸ್ಟೈನ್ ಆಗಬೇಕು. ಸಸ್ಟೈನ್ ಆಗಿ ಬ್ರೇಕ್ಔಟ್ ಏನಾದರೂ ಆಯಿತು ಅಂತಂದರೆ ಒಂದು ಒಳ್ಳೆ ಮೂಮೆಂಟಮ್ ಸಿಗುತ್ತೆ. ಇಲ್ಲೇನಾಗ್ತಾ ಇದೆ ಅಂತಂದರೆ, ಈ ಝೋನಿಂದ ಕಂಟಿನ್ಯೂಸ್ ಆಗಿ ಬೈಯರ್ಸ್ಗಳು ಏನಾಗ್ತಾ ಇದ್ದಾರೆ ಅಂತಂದರೆ ಬೈ ಮಾಡ್ತಾನೆ ಇದ್ದಾರೆ ಒಂದು ಲೆವೆಲ್ ಹತ್ರ. ಈ ಝೋನಲ್ಲಿ ಏನಾದರೂ ಬ್ರೇಕ್ಔಟ್ ಆಗಿಬಿಟ್ಟು ಒಂದು ಏನಾದರೂ ರೆಡ್ ಕಲರ್ ಕ್ಯಾಂಡಲ್ ಬಂತು ಅಂತಂದರೆ ಇಲ್ಲಿ ಅಗೇನ್ ಮತ್ತೆ ಒಂದು ಶಾರ್ಟ್ ಸೆಲ್ಲಿಂಗ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಈ ಝೋನಲ್ಲಿ ಬಂದು ವಾಲಟೈಲ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಫಸ್ಟ್ ಟೈಪ್ ಏನಿದೆಯೋ ನಮ್ಮದು ಈ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನಲ್ಲಿ, ಈ ರೀತಿ ಪ್ಯಾಟರ್ನ್ಸಲ್ಲಿ ಯಾವುದೇ ರೀತಿ ನಾವು ಕೆಲಸ ಮಾಡೋ ಹಾಗಿಲ್ಲ. ಏನಕ್ಕೆ ಅಂತಂದರೆ ಸ್ಟಾಪ್ ಲಾಸ್ಗಳು ಕೂಡ ನಿಮ್ಮದು ದೊಡ್ಡದಾಗಿರುತ್ತೆ. ನೀವು ಏನಾದರೂ ಈ ಬ್ರೇಕ್ಔಟಲ್ಲಿ ಏನಾದರೂ ನೀವು ಟ್ರೇಡ್ ಮಾಡಿದ್ರೆ ನಿಮ್ಮದು ಸ್ಟಾಪ್ ಲಾಸು ಆಲ್ಮೋಸ್ಟ್ ಈ ಝೋನಲ್ಲಿ ನಿಮ್ಮದು ಸ್ಟಾಪ್ ಲಾಸ್ಗಳು ಬರುತ್ತೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಪ್ಲ್ಯಾನನ್ನು ಮಾಡಬೇಕು ಅಂತಂದರೆ, ಸೆಕೆಂಡ್ ಟೈಪ್ ಅಸೆಂಡಿಂಗ್ ಟ್ರಯಾಂಗಲಲ್ಲಿ ಮಾತ್ರ ನಾವು ಟ್ರೇಡನ್ನು ಮಾಡಬೇಕು. ಇದರದ್ದು ನಾನು ನಿಮಗೆ ಲಾಜಿಕನ್ನು ಹೇಳ್ತಾ ಇದ್ದೀನಿ. ಇವಾಗ ನೋಡ್ಬೋದು, ಇಲ್ಲಿ
ಈ ಲೋ ಇಂದ ಮಾರ್ಕೆಟು ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ, ಓಕೆನಾ. ಅದಾದಮೇಲೆ ಮತ್ತೆ ಬೈಯರ್ಸ್ಗಳು ಏನಾಗಿದ್ದಾರೆ ಅಂತಂದರೆ ಶಿಫ್ಟ್ ಆಗಿದ್ದಾರೆ ಮೇಲ್ಗಡೆ, ಓಕೆನಾ. ಮತ್ತೆ ಈ ಝೋನಲ್ಲಿ ಬೈಯರ್ಸ್ ಆಕ್ಟಿವ್ ಆದರು, ಮತ್ತೆ ಈ ಝೋನಲ್ಲಿ ಬೈಯರ್ಸ್ ಆಕ್ಟಿವ್ ಆದರು. ಅದಾದಮೇಲೆ ಈ ಸೆಲ್ಲರ್ಸ್ಗಳಿಗೆ ಕಾನ್ಫಿಡೆಂಟ್ ಅನ್ನೋದು ಕಡಿಮೆ ಆಗಿರುತ್ತೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಬೈಯರ್ಸ್ಗಳದ್ದು ಲೋ ಮೇಲ್ಗಡೆ ಶಿಫ್ಟ್ ಆಗ್ತಾ ಇರೋದ್ರಿಂದ, ಈ ಝೋನಲ್ಲಿ ಮೇಲ್ಗಡೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲೇನು ಪ್ಲ್ಯಾನನ್ನು ಮಾಡಬೇಕು, ಯಾವ ರೀತಿ ಬೈ ಮಾಡಬೇಕು ಅನ್ನೋದು ಫಸ್ಟು ಇಲ್ಲಿ ತಿಳ್ಕೊಂಬಿಡೋಣ. ನೋಡಿ, ನಾನು ಒಂದು ಲಾಜಿಕನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಬೈಯರ್ಸ್ ಇಲ್ಲಿ ಬಂದರು, ಅದಾದಮೇಲೆ ಒಂದು ತಮ್ಮ ಲೋನ ಮೇಲ್ಗಡೆ ಶಿಫ್ಟ್ ಆದರು, ಅದಾದಮೇಲೆ ಮತ್ತೆ ಬೈಯರ್ಸ್ಗಳು ಬಂದರು, ಮತ್ತೆ ತಮ್ಮ ಲೋನ ಶಿಫ್ಟ್ ಆಗ್ತಾ ಈ ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ತಾ ಇದೆ. ಇವಾಗ ಬೈಯರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಈ ಪಾಯಿಂಟ್ ಏನಾದರೂ ಬ್ರೇಕ್ಔಟ್ ಆಗುತ್ತೋ ಆವಾಗ ಮತ್ತೆ ನಮಗೆ ಒಂದು ಶಾರ್ಪ್ ಬೈಯಿಂಗ್ ಮೂಮೆಂಟಮ್ ಇಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ನ್ಯೂ ಬೈಯರ್ಸ್ ಕೂಡ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಏನು ಅದ್ರ ರೀಸನ್ ಏನಪ್ಪ ಅಂತಂದರೆ ಮಾರ್ಕೆಟ್ ಆಲ್ರೆಡಿ ಕಡಿಮೆ ಪ್ರೈಸಲ್ಲಿನೇ ಒಂದು ಚಾನೆಲ್ ಅಂತ ಇಲ್ಲಿ ಬರ್ತಾ ಇದೆ. ಒಂದು ಚಾನೆಲ್ ರೀತಿಯೇ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದೇನು ಅಸೆಂಡಿಂಗ್ ಟ್ರಯಾಂಗಲ್ ಈ ರೀತಿ ಸೈಡ್ ವೇಸ್ ಝೋನಲ್ಲಿ ಇವಾಗ ಕ್ರಿಯೇಟ್ ಮಾಡ್ತಾ ಇದೆ. ಇದು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಆವಾಗ ಮತ್ತೆ ಒಂದು ಶಾರ್ಪ್ ಮೊಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೈಯರ್ಸ್ ಕೂಡ ಇಲ್ಲಿ ಎಂಟರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಆಗ್ಬೋದು ಕೂಡ, ಆ್ಯಂಡ್ ಆಗ್ತಾರೆ ಕೂಡ. ಏನಕ್ಕೆ ಅಂತಂದರೆ ಅವ್ರದ್ದು ಸ್ಟಾಪ್ ಲಾಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಈ ರೀತಿ ಪ್ಯಾಟರ್ನ್ಸಲ್ಲಿ ಏನಾಗುತ್ತೆ ಅಂತಂದರೆ ಸ್ಟಾಪ್ ಲಾಸು ಅತಿಯಾಗಿ ನಮ್ಮದು ದೊಡ್ಡದಾಗಿರುತ್ತೆ. ಒಂದು 20 ಪಾಯಿಂಟ್ಸು, 30 ಪಾಯಿಂಟ್ಸು, 40 ಪಾಯಿಂಟ್ಸ್ ತನಕ ಇಲ್ಲಿ ಸ್ಟಾಪ್ ಲಾಸ್ ಇರ್ಬೋದು ನಮ್ಮದು. ಬಟ್ ಈ ಝೋನಲ್ಲಿ ಏನಾಗುತ್ತೆ ಅಂತಂದರೆ ಓನ್ಲಿ 10 ಪಾಯಿಂಟ್ಸು 20 ಪಾಯಿಂಟ್ಸ್ ಮಾತ್ರ ನಮಗೆ SL ಸಿಗೋದ್ರಿಂದ, ಮತ್ತು ಈ ಝೋನಲ್ಲಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಇಲ್ಲಿ ನೋಡ್ಬೋದು. ನಿಮಗೆ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಈ ಪಾಯಿಂಟಲ್ಲಿ ಸೆಲ್ ಮಾಡಿದವರು ಅಥವಾ ಈ ಪಾಯಿಂಟಲ್ಲಿ ಸೆಲ್ ಮಾಡಿದವರು ಏನು ಮಾಡಿರ್ತಾರೆ ಅಂತಂದರೆ ತಮ್ಮ SLಗಳನ್ನು ಇದೇ ಝೋನಲ್ಲಿ ಇಟ್ಟಿರೋದ್ರಿಂದ ಮಾರ್ಕೆಟು ಕಂಟಿನ್ಯೂಯಸ್ ಆಗಿ ಶಾರ್ಪ್ ಬೈಯಿಂಗ್ ಮೊಮೆಂಟಮ್ ಇಲ್ಲಿ ತೋರಿಸೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಪ್ಲ್ಯಾನನ್ನು ಮಾಡಬೇಕು ಅಂತಂದರೆ ಫಸ್ಟು ನಾವು ನಿಮಗೆ ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ. ಯಾವುದೇ ಚಾನಲ್ ಆಗಿರಲಿ ಅಥವಾ ಅಸೆಂಡಿಂಗ್ ಟ್ರಯಾಂಗಲ್ ಆಗಿರಲಿ, ಈ ರೀತಿ ನಮಗೆ ಒಂದು ಸಸ್ಟೈನ್ ಆಗಬೇಕು. ಸಸ್ಟೈನ್ ಆದಮೇಲೆ ಬ್ರೇಕ್ಔಟ್ ಆಗಬೇಕು. ಅದಾದಮೇಲೆ ನಾವಿಲ್ಲಿ ಟ್ರೇಡನ್ನು ಆ್ಯಕ್ಟಿವ್ ಮಾಡಬೇಕು. ಮತ್ತು ನಿಮ್ಮದು ಕಡಿಮೆ ಕೂಡ ಸ್ಟಾಪ್ ಲಾಸ್ ಇಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಈ ರೀತಿ ನಾವು ಪ್ಯಾಟರ್ನಲ್ಲಿ ಟ್ರೇಡ್ ಮಾಡ್ತಾ ಇರ್ತೀವಿ ಅಂತಂದರೆ ಈ ಎಲ್ಲ ಬೈಯರ್ಸ್ಗಳದ್ದು ಕಾನ್ಫಿಡೆಂಟು ಜಾಸ್ತಿ ಇರುತ್ತೆ, ಈ ಎಲ್ಲ ಸೆಲ್ಲರ್ಸ್ಗಳದ್ದು ಕಾನ್ಫಿಡೆಂಟು ಕಡಿಮೆ ಇರುತ್ತೆ. ಏನಕ್ಕೆ ಅಂತಂದರೆ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ಸು ತುಂಬ ಕಡಿಮೆ ಆಗಿರುತ್ತೆ. ಏನಕ್ಕೆ ಅಂತಂದರೆ ಬೈಯರ್ಸ್ಗಳು ಕೂಡ ತಮ್ಮ ಲೋನ ಮೇಲ್ಗಡೆ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಸೆಲ್ಲರ್ಸ್ಗೆ ಕಾನ್ಫಿಡೆಂಟ್ ಅನ್ನೋದು ಕಡಿಮೆ ಬರುತ್ತೆ, ಓಕೆನಾ. ಈ ಚಾನೆಲ್ ಪ್ಯಾಟರ್ನಲ್ಲಿ ಈ ರೀತಿ ಕ್ಲಿಯರ್ ಪ್ಯಾಟರ್ನ್ ಏನಾದರೂ ಬ್ರೇಕ್ಔಟು ಅಥವಾ ಬ್ರೇಕ್ ಡೌನ್ ಏನಾದರೂ ಆಯಿತು ಅಂತಂದರೆ ಯಾವುದೇ ರೀತಿ ಟ್ರೇಡನ್ನು ಮಾಡುವಾಗಿಲ್ಲ. ಫಸ್ಟ್ನೇದಾಗಿ ಈ ರೀತಿ ಬಂದ್ಬಿಟ್ಟು ಒಂದು ಕ್ಲಿಯರ್ ಒಂದು ನಮಗೆ ಸೈಡ್ ವೇ ಮೂಮೆಂಟಮ್ ಬರಬೇಕು. ರೆಸಿಸ್ಟೆನ್ಸು ಅಥವಾ ಈ ಪಾಯಿಂಟಲ್ಲಿ ರೆಸಿಸ್ಟೆನ್ಸು ಅಥವಾ ಸಪೋರ್ಟ್ ಹತ್ರ ಏನಾದರೂ ಈ ರೀತಿ ಏನಾದರೂ ಸಸ್ಟೈನ್ ಆಗಿ ಅದಾದಮೇಲೆ ಬ್ರೇಕ್ಔಟ್ ಏನಾದರೂ ಆಯಿತು ಅಂತಂದರೆ ನಾವಿಲ್ಲಿ ಟ್ರೇಡನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು, ಓಕೆನಾ. ಒಂದು 2 ರಿಂದ 3 ಎಕ್ಸಾಂಪಲ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರ್ತೀನಿ. ಡೈಲಿ ಕ್ಯಾಂಡಲಿಸ್ಟಿಕ್ ಚಾರ್ಟಲ್ಲಿ ಫಸ್ಟು ನಾನು ನೋಡೋಣ ಇಲ್ಲಿ ಯಾವ ರೀತಿ ನಾವು ಟ್ರೇಡನ್ನು ಆ್ಯಕ್ಟಿವೇಟ್ ಮಾಡ್ಬೋದು ಅಂತ. ಕ್ಲಿಯರ್ ಪ್ಯಾಟರ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು, ಇದೊಂದು ನಮ್ಮದು ಸಪೋರ್ಟ್ ಝೋನ್ ಇದೆ, ಓಕೆನಾ. ಈ ಸಪೋರ್ಟ್ ಝೋನ್ ಇದೆ, ಸರಿನಾ. ಈ ಸಪೋರ್ಟ್ ಝೋನು ಅದಾದಮೇಲೆ ಮತ್ತೆ ಇದು ನಮ್ಮದು ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ಅಂದ್ಕೊಳ್ಳೋಣ. ಇದು ನಮಗೆ ಮಾರ್ಕೆಟ್ ಇವಾಗ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಸಸ್ಟೈನ್ ಆಗ್ತಾ ಇದೆ. ಇದೇನಾದರೂ ಡೈರೆಕ್ಟಾಗಿ ಇಲ್ಲಿ ಬಂದು ಬ್ರೇಕ್ಔಟ್ ಆಗಿತ್ತು ಅಂತಂದರೆ ನಾವು ಇಲ್ಲಿ ಬೈ ಮಾಡ್ಬೋದಿತ್ತಾ? ಬೈ ಮಾಡೋಗಿಲ್ಲ. ಏನು ಅಂತಂದರೆ ಇಲ್ಲಿ ಸೈಡ್ ವೇ ಹೋಗಬೇಕು, ಅದಾದಮೇಲೆ ಬ್ರೇಕ್ಔಟ್ ಆದರೆ ನಮಗೆ ಒಳ್ಳೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಇದು ಕ್ಲಿಯರ್ ಚಾರ್ಟ್ ಪ್ಯಾಟರ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದ್ಸರಿ ಏನಾಯಿತು, ಸೆಲ್ಲರ್ಸ್ಗಳು ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದರು, ಅದಾದಮೇಲೆ ಈ ಝೋನಲ್ಲಿ ಬಂದುಬಿಟ್ಟು ಮತ್ತೆ ಸೆಲ್ಲರ್ಸ್ಗಳು ಆ್ಯಕ್ಟಿವ್ ಆದರು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು, ಎಷ್ಟು ದಿನ ಬೇಕಾಯಿತು ಅಂತಂದರೆ ಇದು ಒನ್ ಡೇ ಕ್ಯಾಂಡಲಿಸ್ಟಿಕ್ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ದಿನ ಇಲ್ಲಿ ಸಸ್ಟೈನ್ ಮಾಡಿ ಸೈಡ್ ವೇ ಮೂಮೆಂಟಮ್ನ ಮಾಡಿ ಅದಾದಮೇಲೆ ಇದು ಯಾವಾಗ ಬ್ರೇಕ್ಔಟ್ ಆಯಿತು ನಮಗೆ SL ಕೂಡ ಕಡಿಮೆ ಸಿಗುತ್ತೆ, ಓಕೆನಾ. SL ಕಡಿಮೆ ಸಿಕ್ಕಾಗ ನಾವು ಇಲ್ಲೊಂದು ಆರಾಮಾಗಿ 1:2 ಅಥವಾ 1:3ಗೆ ಇಲ್ಲಿ ನಾವು ಟ್ರೇಡನ್ನು ಕೂಡ ಇಲ್ಲಿ ಮಾಡ್ಕೋಬಹುದು, ಓಕೆನಾ. ಈ ರೀತಿ ನಾವು ಏನಾದರೂ ಟ್ರೇಡನ್ನು ಮಾಡಿದ್ರೆ ಒಂದು ಆಪ್ಷನ್ ಬೈಯಿಂಗಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಬರೀ 2 ಕ್ಯಾಂಡಲ್ ಸಸ್ಟೈನ್ ಆಗಿಬಿಟ್ಟು ಇಲ್ಲಿ ಬ್ರೇಕ್ಔಟ್ ಆದಮೇಲೆ 2 ಕ್ಯಾಂಡಲ್ ಸಸ್ಟೈನ್ ಆಗಿಬಿಟ್ಟು ಅದಾದಮೇಲೆ ಕಂಟಿನ್ಯೂಸ್ ಆಗಿ ಶಾರ್ಪ್ ಸೆಲ್ಲಿಂಗ್ ಇಲ್ಲಿ ಬಂದಿದೆ. ಈ ಶಾರ್ಪ್ ಸೆಲ್ಲಿಂಗೇ ಬೇಕಾಗಿರೋದು. ಆಪ್ಷನ್ಸ್ ಬೈಯರ್ಸ್ಗೆ ಏನು ಬೇಕಾಗಿರೋದು ಅಂತಂದರೆ ಶಾರ್ಪ್ ಸೆಲ್ಲಿಂಗ್ ಬೇಕಾಗಿರೋದು. ಶಾರ್ಪ್ ಸೆಲ್ಲಿಂಗ್ ಬಂತು ಅಂತಂದರೆ ಮಾತ್ರ ಆಪ್ಷನ್ಸ್ ಬೈಯರ್ಸ್ ಇಲ್ಲಿ ದುಡ್ಡನ್ನು ಮಾಡಬಹುದು. ಶಾರ್ಪ್ ಸೆಲ್ಲಿಂಗ್ ಇಲ್ಲ ಅಥವಾ ಸೈಡ್ ವೇ ಮೂಮೆಂಟಮ್ ಈ ಝೋನಲ್ಲಿ ಏನಾದರೂ ನೀವು ಎಂಟರ್ ಆಗ್ತಾ ಇದ್ದೀರಿ ಅಂತಂದರೆ ಪ್ರೀಮಿಯಂ ಡಿಕೆ ಆಗೇನೆ ಅಲ್ಲಿ ನಮ್ಮ ಪ್ರೀಮಿಯಂ ಎಲ್ಲ ಕಳ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಡೈರೆಕ್ಟಾಗಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಅಲ್ಲಿ ಸಿನ ಬೈ ಮಾಡೋವಾಗಿಲ್ಲ, ಪಿನ ಕೂಡ ಬೈ ಮಾಡೋವಾಗಿಲ್ಲ.
ಯಾವಾಗ ನೀವು ಬೈ ಮಾಡಬೇಕು, ಮಾರ್ಕೆಟ್ ಅಕ್ಯುಮುಲೇಟ್ ಆಗಬೇಕು, ಇಲ್ಲಿ ಸೆಲ್ಲರ್ಸ್ ಅಕ್ಯುಮುಲೇಟ್ ಆಗಬೇಕು, ಅದಾದಮೇಲೆ ಬ್ರೇಕ್ಔಟ್ ಆಗಬೇಕು, ಅದಾದಮೇಲೆ ಇಲ್ಲಿ ನಾವು ಟ್ರೇಡನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಆ್ಯಂಡ್ ಶಾರ್ಪ್ ಸೆಲ್ಲಿಂಗ್ ಕೂಡ ಆ ಝೋನಲ್ಲಿ ಬರೋ ಚಾನ್ಸಸ್ಸು ಇರುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿದ್ರೆ ನಿಮ್ಗೆ ಯಾರಿಗೆ ಕನ್ಫ್ಯೂಷನ್ ಇದೆಯೋ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಆ್ಯಂಡ್ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮಗೆ ಈ ಪಾಯಿಂಟ್ಸ್ ನಾನು ಏನೇನು ಪಾಯಿಂಟ್ಸನ್ನು ಹೇಳಿದ್ದೀನಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇವಾಗ ಇನ್ನೊಂದು ಬೈಯಿಂಗ್ ಟ್ರೇಡನ್ನು ನೋಡೋಣ. ಬೈಯಿಂಗ್ ಟ್ರೇಡನ್ನು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಕೊಡ್ತೀನಿ. ಮೊನ್ನೆನೇ ಆಗಿರೋದಿದು. ಇವಾಗ ನೋಡಿ ಅಸೆಂಡಿಂಗ್ ಟ್ರಯಾಂಗಲ್ ಇಲ್ಲಿ ಬಂದಿದೆ, ಓಕೆನಾ. ಇಲ್ಲೇನಾಯಿತು ಅಂತಂದರೆ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗಿದೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ಕಂಟಿನ್ಯೂಸ್ ಆಗಿ ಮೂವ್ಮೆಂಟಮ್ ಆಗಿಬಿಟ್ಟು ಈ ಝೋನ್ ಏನಿದೆಯೋ ಇದು ನಮಗೆ ಶಿಫ್ಟ್ ಆಗ್ತಾ ಇದೆ ಮೇಲ್ಗಡೆ, ಓಕೆನಾ. ಶಿಫ್ಟ್ ಆಗಿಬಿಟ್ಟು ಈ ಝೋನಲ್ಲಿ ನೀವು ಅಕ್ಯುಮುಲೇಟ್ ಆಗಿರೋದನ್ನು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬೈಯರ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಇದ್ದಾರೆ. ಯಾವಾಗ ಇದು ಅಕ್ಯುಮುಲೇಟ್ ಆಗಿಬಿಟ್ಟು ಡೈರೆಕ್ಟಾಗಿ ಬ್ರೇಕ್ಔಟ್ ಆಯಿತು, ಈ ಬ್ರೇಕ್ಔಟ್ನ ಮೇಲೆ ನೀವು ಏನಾದರೂ ಟ್ರೇಡನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಶಾರ್ಪ್ ಸೆಲ್ಲಿಂಗ್, ಶಾರ್ಪ್ ಬೈಯಿಂಗ್ ಇಲ್ಲಿ ನೋಡ್ಬೋದು. ಇಷ್ಟೇ ನಿಮ್ಮದು SL ಕೂಡ ಆಗಿರುತ್ತೆ. ಆ್ಯಂಡ್ ಬೈ ಚಾನ್ಸ್ ಇದೇನಾದರೂ ಈ ರೀತಿ ಏನಾದರೂ ಅಕ್ಯುಮುಲೇಟ್ ಆಗಿ ಡೈರೆಕ್ಟಾಗಿ ಏನಾದರೂ ಬ್ರೇಕ್ಔಟ್ ಆಗಿತ್ತು ಅಂತಂದರೆ ಯಾವುದೇ ರೀತಿ ಟ್ರೇಡನ್ನು ಮಾಡೋ ಹಾಗಿಲ್ಲ. ನಾನು ನಿಮಗೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಾಕ್ಟ್ ಯಾವ ಪಾಯಿಂಟಲ್ಲಿ ಬೈ ಮಾಡಬೇಕು ಅಥವಾ ಯಾವ ಪಾಯಿಂಟಲ್ಲಿ ಸೆಲ್ ಮಾಡಬೇಕು ಅನ್ನೋದು ಎಕ್ಸಾಕ್ಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ನೀವು ಈ ವಿಡಿಯೋ ಏನಾದರೂ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಾಕ್ಟ್ ಯಾವ ಪಾಯಿಂಟಲ್ಲಿ ಎಂಟ್ರಿ ಆಗಬೇಕು, ಎಕ್ಸಾಕ್ಟ್ ಯಾವ ಪಾಯಿಂಟಲ್ಲಿ ನಾವು ಎಕ್ಸಿಟ್ ಆಗಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಕೂಡ ಮಾಡ್ಬೋದು ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಆ್ಯಂಡ್ ಯಾರ್ಯಾರು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ವೋ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗ್ಬೋದು. ಆ್ಯಂಡ್ ನಾನು ಇಂಪಾರ್ಟೆಂಟ್ ಚಾರ್ಟ್ ಆಗಲಿ, ಈ ರೀತಿ ಚಾರ್ಟ್ ಪ್ಯಾಟರ್ನ್ಸ್ಗಳಾಗಲಿ, ಆಮೇಲೆ ಇಂಪಾರ್ಟೆಂಟ್ ಲೆವೆಲ್ಸ್ಗಳಾಗಲಿ, ಇಂಪಾರ್ಟೆಂಟ್ ಟ್ರೇಡ್ಸ್ಗಳಾಗಲಿ ನಾನು ನಿಮ್ಮ ಜೊತೆಗೆ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು.